ನನ್ನ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನಿವತ್ತು ಒಂದು ಸ್ವರಚಿತ ಕವನ ವಾಚನವನ್ನು ನಿಮ್ಮ ಎದುರಿಗೆ ಇಡ್ತಾ ಇದ್ದೇನೆ. ಈ ಕವನ ನನ್ನಮ್ಮ ನಿನ್ನಮ್ಮನಂತಲ್ಲ ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೇನೆ. ಕವನದ ಶೀರ್ಷಿಕೆ ನನ್ನಮ್ಮ ನಿನ್ನಮ್ಮನಂತಲ್ಲ. ಮಗು, ನನ್ನಮ್ಮ ನಿನ್ನಮ್ಮನ ಹಾಗೆ ನನ್ನನ್ನು ಜಾಗ್ರತೆ ಮಾಡಲೇ ಇಲ್ಲ. ಬೆಳಗೆದ್ದ ಕೂಡಲೇ ಬ್ರಷ್ ಮಾಡಿಸಿ ಮುಖ ತೊಳೆಸಿ ದಪ್ಪ ಹಾಲಿಗೆ ಹಾರ್ಲಿಕ್ಸ್ ಬೂಸ್ಟ್ ಹಾಕಿ ಕುಡಿಸಲೇ ಇಲ್ಲ. ನನಗೋ ಹೊತ್ತೋಡುವ ಮೊದಲೇ ಎದ್ದು ಮಾವಿನೆಲೆಗೆ ಉಪ್ಪು ಸವರಿ ಹಲ್ಲುಗಳ ಉಜ್ಜಿ ಆಕೆ ಕರೆದ ಹಾಲ ಹಿಡಿದು ಡೈರಿಗೆ ಕೊಟ್ಟು ಅವರು ಕೊಟ್ಟ ಹಣವ ತಂದು ಅಮ್ಮನ ಜಡ್ಡು ಹಿಡಿದ ಕೈಗೆ ಕೊಡಲಿಕ್ಕಿತ್ತು. ಆಕೆ ನನಗೆ ಎಣ್ಣೆ ಹಚ್ಚಿ ಟಾಂಕಿಲ್ ಡಿಸೀಲ್ ಎಂದು ನಗಿಸಿ ಪರಿಮಳದ ಸೋಪಿನ ಜೊತೆಯಲ್ಲಿ ಶಾಂಪೂ ಹಾಕಿ ಗೀಝರಿನಲ್ಲಿ ಬಂದ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಿ ಟರ್ಕಿ ಟವೆಲಲ್ಲಿ ನನ್ನ ಮೈ ಒರೆಸಲೇ ಇಲ್ಲ. ಸಾಂಬ್ರಾಣಿ ಹೊಗೆ ಹಾಕಿ ನನ್ನನ್ನು ಆ ಹೊಗೆಗೆ ಹಿಡಿಯಲೇ ಇಲ್ಲ. ಸೊಳ್ಳೆ ಪರದೆಯನ್ನಂತೂ ತೋರಿಸಲೇ ಇಲ್ಲ. ಹೊತ್ತೋಡುವ ಮೊದಲೇ ಎದ್ದು ಒಟ್ಟು ಮಾಡಿದ ತರಗೆಲೆಗಳ ಜೊತೆ ಒಣಗಿದ ಕಟ್ಟಿಗೆಗೆ ಹತ್ತದ ಬೆಂಕಿಗಾಗಿ ಊದಿ ಊದಿ ಉರಿಸಿದ ಬಿಸಿ ಬಿಸಿ ನೀರನ್ನು ತೆಂಗಿನ ಮರದ ಕೆಳಗೆ ಕುಳಿತು ನಾನೇ ಸ್ನಾನ ಮಾಡಿ ಅಮ್ಮನ ಹಳೆಯ ಸೀರೆಯಲ್ಲೇ ಮೈಯೊರೆಸಿದ ನೆನಪು. ಎಲ್ಲೋ ಕೆಲವೊಮ್ಮೆ ಅಲ್ಲೇ ಇದ್ದ ಕೆರೆಯಲ್ಲೇ ಮೀನಂತೆ ಅಮ್ಮನ ಜೊತೆಯಲ್ಲೇ ಈಜಿದವಳು ನಾನು. ಮಗು, ನನ್ನಮ್ಮ ನಿನ್ನಮ್ಮನಂತೆ ನನ್ನ ಜಾಗ್ರತೆ ಮಾಡಲೇ ಇಲ್ಲ. ನೀನೊಪ್ಪಿದ ಊಟ ನಿನ್ನಿಷ್ಟದ ತಿಂಡಿಯೇ, ಹಕ್ಕಿಗೊಂದೂಟ ಚಿಕ್ಕೆಗೊಂದೂಟ, ನೋಡು ನೋಡು ಆ ಮಾಡು ಎಂದು ಆಗಸವ ತೋರಿಸಲೇ ಇಲ್ಲ. ನೀ ಮಾಡುವ ಹಠದಂತೆ ಮಾಡಬೇಕೆಂದು ನನಗೋ ತಿಳಿಯಲೇ ಇಲ್ಲ. ಆಕೆ ನನ್ನ ಮಾತನ್ನಂತೂ ಕಿವಿಕೊಟ್ಟು ಕೇಳಲೇ ಇಲ್ಲ. ಬದಲಿಗೆ ಒಂದೇ ಬಟ್ಟಲಲ್ಲಿ ಹುಳಿ ಮೆಣಸ ನಂಚಿ ಗಂಜಿಯ ಜತೆಗೆ ಕಲಸಿ ಕೈ ತುತ್ತ ಇರಿಸಿ ಬಾಯಿಗಿಟ್ಟ ನೆನಪು. ನೀ ಊಟ ಮಾಡಿದೆಯಾ ಅಮ್ಮ ಎಂದು ನಾನು ಕೇಳಲೇ ಇಲ್ಲ. ನನ್ನ ತೊದಲು ನುಡಿಯ ಕೇಳಲಾಕೆಗೆ ಸಮಯವೇ ಇರಲಿಲ್ಲ. ಅವಳೆದುರಿಗೆ ನಮ್ಮ ಹೊಟ್ಟೆಯನ್ನು ಹೇಗೆ ತುಂಬಿಸಲಿ ಎಂಬ ಚಿಂತೆ ಇತ್ತು. ಮಗು, ನನ್ನಮ್ಮ ನಿನ್ನಮ್ಮನಂತೆ ಜಾಗ್ರತೆ ಮಾಡಲೇ ಇಲ್ಲ. ನಿಜ ಹೇಳಬೇಕೆಂದರೆ ಜಾಗ್ರತೆ ಪದ ಆಕೆ ಎದುರು ಸುಳಿಯಲೇ ಇರಲಿಲ್ಲವಿರಬೇಕು. ಭಯ ಕಪಟದ ಸುಳಿವಿಲ್ಲದೆ ಹಠ ಎಂದರೇನೆಂದು ತಿಳಿಯದಂತೆ ಮುಗ್ಧ ನಗೆಯಲ್ಲೇ ಮೌನವಾಗಿ ನನ್ನ ಬೆಳೆಸಿದವಳು. ಅದಕ್ಕೆ ಅಡೆತಡೆಗಳೇನೇ ಬಂದರೂ ಈ ಜಗದೆದುರಿಗೆ ಮೌನವಾಗಿ ಎದುರಿಸುವುದನ್ನು ಕಲಿತಿದ್ದೇನೆ ನೋಡು. ಅದಕ್ಕೆ ಅಡೆತಡೆಗಳೇನೇ ಬಂದರೂ ಈ ಜಗದೆದುರಿಗೆ ಮೌನವಾಗಿ ಎದುರಿಸುವುದನ್ನು ಕಲಿತಿದ್ದೇನೆ ನೋಡು. ಇಲ್ಲಿಗೆ ನನ್ನ ಕವನ ವಾಚನ ಮುಕ್ತಾಯವಾಗ್ತದೆ. ಹೌದು ನನ್ನ ಕೇಳುಗರೆ, ಈಗಾಗಲೇ ನೀವು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದ್ದರೆ ಒಂದು ಲೈಕ್ ಕೊಟ್ಟು ಬಿಡಿ. ಮಾಡದೇ ಇದ್ದರೆ ಮಾತ್ರ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮೆದುರಿಗೆ ಬರುತ್ತಾ ಇದ್ದೇನೆ. ಅಲ್ಲಿಯವರೆಗೆ ನಮಸ್ಕಾರ.